ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಜೀವನಕ್ಕೊಂದು ಸ್ಫೂರ್ತಿ ಮಾತು. ಯಶಸ್ಸನ್ನು ಬಯಸಿದ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇಲ್ಲಿ ಎಲ್ಲರಿಗೂ ಗೆಲುವು, ಯಶಸ್ಸು ಬೇಕು. ಹಾಗಂತ ಇದು ಸುಲಭವಾಗಿ ದಕ್ಕುವುದಿಲ್ಲ. ಅದಕ್ಕಾಗಿ ಸಾಕಷ್ಟು ಶ್ರಮ ಬೇಕು. ವ್ಯಕ್ತಿಯಲ್ಲಿ ಈ 3 ಗುಣಗಳಿದ್ದರೆ ಯಶಸ್ಸು ತಾನಾಗಿಯೇ ಹಿಂಬಾಲಿಸುತ್ತದೆ. ಅಂತಹ ಗುಣಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಗಮನಿಸೋಣ. ಬದುಕಿನಲ್ಲಿ ನಾನು ಎಂದಿಗೂ ಸೋಲಬಾರದು, ಸದಾ ಗೆಲುವು ನನ್ನದಾಗಬೇಕು. ಗೆಲ್ಲುತ್ತಾ ಗೆಲ್ಲುತ್ತಾ ನಾನು ಯಶಸ್ಸಿನ ಶಿಖರವನ್ನು ಏರಬೇಕು ಎಂಬ ಆಸೆ ಎಲ್ಲರಲ್ಲೂ ಇರುವುದು ಸಹಜ. ಆದರೆ ಯಶಸ್ಸು ಖಂಡಿತ ಸುಲಭವಾಗಿ ಸಿಗುವುದಿಲ್ಲ. ಯಶಸ್ಸಿಗಾಗಿ ಸಾಕಷ್ಟು ಪರಿಶ್ರಮ ಬೇಕು. ಜೊತೆಗೆ ಈ 3 ಅಂಶಗಳು ಇದ್ದರೆ ಯಶಸ್ಸು ನಮ್ಮನ್ನು ಹಿಂಬಾಲಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾರಲ್ಲಿ ದೃಢ ಸಂಕಲ್ಪ, ಅಕ್ಷಯವಾದ ಆತ್ಮವಿಶ್ವಾಸ, ಆಸೆಯ ಛಲ ಇರುವುದೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮನುಷ್ಯರಲ್ಲಿ ಸಾಧಿಸುವ ಛಲ ಮೂಡಿದಾಗ ಗೆಲುವು ತಾನಾಗಿಯೇ ಒಲಿದು ಬರುತ್ತದೆ. ತಾನು ಬಯಸಿದ್ದನ್ನು ಸಾಧಿಸಿಯೇ ತೀರುತ್ತದೆ ಎಂಬ ವಿಶ್ವಾಸ ಹೊಂದುವುದು ಮುಖ್ಯವಾಗುತ್ತದೆ. ಯಶಸ್ಸನ್ನು ಸಾಧಿಸುವ ಹಂಬಲ ವ್ಯಕ್ತಿ ಮನಸ್ಸಿನಲ್ಲಿ ಬೇರೂರಬೇಕು. ಆಗ ನಮಗೆ ಬೇಕಾಗಿದ್ದನ್ನು ಪಡೆಯುವುದು ಸುಲಭವಾಗುತ್ತದೆ. ಹಲವರಿಗೆ ಬದುಕಿನಲ್ಲಿ ಗುರಿಯೇ ಇರುವುದಿಲ್ಲ. ಯಶಸ್ಸು ಎಂಬುದು ನಿಂತಿರುವುದು ನಿರ್ದಿಷ್ಟದ ಗುರಿಯ ಮೇಲೆ. ಗುರಿಯೇ ಇಲ್ಲದೆ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕು ಎಂದರೆ ಅದು ಅಸಾಧ್ಯ. ಗುರಿಯಿದ್ದರೂ ಅದನ್ನು ಸಾಧಿಸಲು ಆಗದೆ ಕೆಲವರು ಖಿನ್ನತೆಗೆ ಒಳಗಾಗುತ್ತಾರೆ. ಅದಕ್ಕೆ ಕಾರಣ ಅವರಲ್ಲಿ ಸಾಧಿಸುವ ಹಂಬಲ ಇರುವುದಿಲ್ಲ. ಅಂತಹವರು ಯಶಸ್ಸಿನ ನಿಲ್ದಾಣ ತಲುಪುವುದು ತುಂಬ ಕಷ್ಟದಾಯಕವಾಗುತ್ತದೆ. ಕೆಲವರು ಬದುಕಿನಲ್ಲಿ ಗುರಿ ಇರಿಸಿಕೊಂಡು ಮುಂದೆ ಸಾಗಲು ಆರಂಭಿಸುತ್ತಾರೆ. ಆದರೆ ಮಧ್ಯದಲ್ಲಿ ಅಡೆತಡೆಗಳು ಎದುರಾದರೆ ಅಲ್ಲಿಗೆ ತಮ್ಮ ಗುರಿಯನ್ನು ಮೊಟಕುಗೊಳಿಸುತ್ತಾರೆ. ಕಷ್ಟಗಳಿಗೆ ಎದುರುತ್ತಾರೆ. ಆದರೆ ಯಾವಾಗಲೂ ಒಂದು ವಿಚಾರ ತಿಳಿದಿರಬೇಕು, ಕಷ್ಟಗಳು ಎಂದಿಗೂ ನಮ್ಮ ಶತ್ರುಗಳು. ಅವು ನಮ್ಮ ಸಾಮರ್ಥ್ಯ ಹಾಗೂ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುತ್ತದೆ. ಪ್ರತಿ ಕಷ್ಟದಲ್ಲೂ ನಿಮ್ಮ ಶಕ್ತಿಯನ್ನು ಕಂಡುಕೊಳ್ಳಿ. ನಿಮ್ಮ ದೌರ್ಬಲ್ಯಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ಸಹ ಕಲಿಯಿರಿ. ಎಲ್ಲದಕ್ಕೂ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಯಶಸ್ಸನ್ನು ಸಾಧಿಸಲು ಬಯಸುವವರು ಅತಿಯಾದ ಆಲೋಚನೆಗಳಿಂದ ದೂರವಿರಬೇಕು. ಮೊದಲನೆಯದು ತಾಳ್ಮೆ. ಮಾಡಿದ ಪ್ರತಿಯೊಂದು ಕೆಲಸವೂ ಉತ್ತಮ ಫಲಿತಾಂಶವನ್ನೇ ನೀಡುವುದಿಲ್ಲ. ಕೆಲವು ಪ್ರಯತ್ನಗಳು ವಿಫಲವೂ ಆಗಬಹುದು. ಯಶಸ್ಸು ಇಂದಲ ನಾಳೆ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತದೆ. ತಾಳ್ಮೆಯ ಪ್ರತಿಫಲ ಎಷ್ಟೋ ಸಿಹಿಯೋ, ತಾಳ್ಮೆಯ ಆರಂಭ ಎಷ್ಟು ಕಹಿಯಾಗಿರಬಹುದೋ, ಪ್ರತಿಫಲದ ಸಿಹಿಯು ಮಾಧುರ್ಯ ಸವಿಯಲು ತಾಳ್ಮೆಯಿಂದ ದುಡಿಯಬೇಕು. ಪರಿಸ್ಥಿತಿ ಎಂಥದ್ದೇ ಬರಲಿ, ಮಾತು ಹಾಗೂ ಸ್ವಭಾವ ನಿಯಂತ್ರಣದಲ್ಲಿರಲಿ. ಸಂದರ್ಭಗಳು ಮನುಷ್ಯನ ನಿಯಂತ್ರಣವನ್ನು ಮೀರಿತು. ಆದರೆ ಮನುಷ್ಯನ ನಡವಳಿಕೆಯು ಖಂಡಿತವಾಗಿಯೂ ಅವನ ನಿಯಂತ್ರಣದಲ್ಲಿದೆ. ಆದ್ದರಿಂದ ನಿಮ್ಮ ನಡವಳಿಕೆಗೆ ನೀವು ಅಂತಿಮವಾಗಿ ಜವಾಬ್ದಾರರಾಗಿರುತ್ತೀರಿ. 2. ಗೆಲ್ಲಲು ಕಲಿಯಿರಿ. ಯಶಸ್ಸಿನ ಪಯಣ ಆರಂಭಿಸಿದ ನಿಮಗೆ ಮೊದಲ ಹಿನ್ನಡೆಯಾಯಿತು ಎಂದಾಗ ಎದುರೇ ಓಡಬೇಡಿ. ನಿಮಗೆ ಎದುರಾದ ಸೋಲು ಕೆಲಸವನ್ನು ಹೆಚ್ಚು ಶ್ರದ್ಧೆಯಿಂದ ಮತ್ತು ಸತತವಾಗಿ ಮಾಡಲು ಪ್ರೇರೇಪಿಸುತ್ತದೆ. ಸೋತರೆ ಗೆಲ್ಲುವುದನ್ನು ಕಲಿಯಿರಿ. ನೀವು ಮೋಸ ಹೋದರೆ ಜಾಗರೂಕರಾಗಿರಲು ಕಲಿಯಿರಿ. ಸೋಲನ್ನು ನಿಭಾಯಿಸಲು ತಿಳಿದಿರುವ ವ್ಯಕ್ತಿಯು ಗೆಲ್ಲಲು ತಿಳಿದಿರುವ ವ್ಯಕ್ತಿಗಿಂತ ಹೆಚ್ಚಿನ ಯಶಸ್ಸನ್ನು ಸಾಧಿಸುತ್ತಾನೆ. 3. ಪ್ರತಿದಿನ ಸಮಯವನ್ನು ನಿಮಗಾಗಿ ಮೀಸಲಿಡಿ. ಪ್ರತಿದಿನ ನಿಮಗಾಗಿ ಸಮಯವನ್ನು ಮೀಸಲಿಡಿ. ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ. ನಿಮಗೆ ಬೇಕಾದುದನ್ನು ನೆನಪಿಡಿ. ನಿಮ್ಮ ಆರೋಗ್ಯವನ್ನು ಮೌಲ್ಯಮಾಪನ ಮಾಡಿ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ನೀವು ಆಗುತ್ತೀರಿ. ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿ ಆಗುತ್ತೀರಿ. ನಾನು ದುರ್ಬಲ ಮತ್ತು ಏನು ಮಾಡಲು ಸಾಧ್ಯವಿಲ್ಲವೆಂದು ನೀವು ಭಾವಿಸಿದರೆ ಕೇವಲ ದುರ್ಬಲರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯುತ್ತೀರಿ. ಯಾರು ಬಲಶಾಲಿ ಮತ್ತು ಯಾರು ದುರ್ಬಲರು ಎಂಬುದನ್ನು ನೀವು ನಿರ್ಧರಿಸುತ್ತೀರಿ. ಜಗಳವಾಡಬೇಕೆಂದರೆ ತಾಳೆಗರಿಯೂ ಆಯುಧವಾಗುತ್ತದೆ. ಅದೇ ಬೇಡವೆಂದರೆ ಕೊಡಲಿಯು ಉರುವಲಾಗಿ ಮಾರ್ಪಾಡುತ್ತದೆ. ಆದ್ದರಿಂದ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಬಲವಾಗಿ ಬದಲಾಯಿಸಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.